ಬರ್ತಾರೆ ಮೇಡಮ್ ಆತರ ಕೊಡ್ಬೋದು ಐಫೋನ್ ಕೊಡಿ ಫೋನ್ ಫೋನ್ ಈ ಕಡೆ ಬರಪ್ಪ ಮೇಡಮ್ ವಿಡಿಯೋ ಮಾಡಿ ಅಣ್ಣ ಒಂದು ಸ್ವಲ್ಪ ಹಿಂದೆ ಬನ್ನಿ ನೀವು ಸ್ವಲ್ಪ ಹಿಂದೆ ಬರೋಣ ನೀವು ಅಣ್ಣ ಬಾಣ ಇದೆ ಸ್ವಲ್ಪ ಹಿಂದೆ ಬರೋಣ ಹೌದಾ ಅರ್ಧ ಕಿಲೋಮೀಟರ್ ಬುಕ್ಕಲ್ಲ ಒಂದು 500 ಮೀಟರ್ ತಮ್ಮ ನಡ್ರಪ್ಪ
ಸ್ವಲ್ಪ ಮುಂದೆ ಹೋಗಿ, ಸ್ವಲ್ಪ ಮುಂದೆ ನಿಂತ್ಕೊಳ್ಳಿ. ಸ್ವಲ್ಪ ನೀವು ಸಾಗರ್ ಇಲ್ಲಿ ಬಿಡೋಣ ಬಿಡೋಣ. ನಡೆಯೋಣ ಆ ಕಡೆ. ನಾವು ಚೂರಲ್ಲ ಒಗ್ಗಟ್ಟಾಗಿ ನಿಲ್ತಾರೋ ಕಾಣುತ್ತೆ ಅಂತ ಯಾರು ಒಗ್ಗಟ್ಟಲ್ಲಿ ನಿಲ್ತಾರೋ ಅಲ್ಲಿ ಆ ಗ್ರಾಮ ಬೆಳೆಯುತ್ತೆ, ಅಲ್ಲಿ ಆ ಜನತೆ ಬೆಳೀತಾರೆ. ಆ ಒಂದು ಭಾವನೆಯನ್ನು ಮನಸ್ಸಿನಲ್ಲಿ ನೋಡ್ತಾರೆ. ಕೆಲವೇ ಕ್ಷಣಗಳು ಮಾತ್ರ ಈ ಕಾರ್ಯಕ್ರಮ ಶುರುವಾಗಲಿಕ್ಕಿದೆ. ಕಾರ್ಯಕ್ರಮ ಶುರುವಾಗಲಿಕ್ಕೆ ಕ್ಷಣಗಳು ಮಾತ್ರ ಇದೆ. ಇವೆಲ್ಲರೂ ಕೂಡ ಕಾರ್ಯಕ್ರಮ ಕೊಡಬೇಕು ಅಂತ ಕಾರ್ಯಕ್ರಮ ನೀವು ಒಂದು ಜೊತೆಗೂಡಿಸಿಕೊಡ್ಬೇಕು. ಗ್ರಾಮದ ಕಾರ್ಯಕ್ರಮ ಮಾತ್ರ ಎಲ್ಲ ಹಳ್ಳಿ. ನನಗೀಗ 50 ವರ್ಷ. ಅಂದ್ರೆ ಅವತ್ತಿನ ಕಾಲಕ್ಕೆ ಸಿಟಿ ಆದ್ರೂ ಸ್ವಲ್ಪ ಹಳ್ಳಿ ತರಾನೇ ಎಲ್ಲಾನು. ನಮ್ಮ ಅಜ್ಜಿಯವ್ರ ಊರು ಬಂದು ಹೆಗಡೆ ನಗರ ತಾವು ಕೊತ್ನೂರು, ನಾಗನಹಳ್ಳಿ ನಮ್ಮೂರು, ನಮ್ಮ ತಾಯಿಯವ್ರ ಊರು. ಸೊ ನಾನು ನಿಮ್ಮಂಗೇನೆ ನಮ್ಮ ಅಜ್ಜಿ ಜೊತೆ ಈಗ್ಲೂ ಅವಾಗ ರಜಕ್ ನಾನು ನಮ್ಮ ಅಜ್ಜಿ ಊರಿಗೆ ಹೋದ್ರೆ ರೇಡಿಯೋ ಇತ್ತು, ಟಿವಿ ನಾನು 10ನೇ ಕ್ಲಾಸಲ್ಲಿ ಇದ್ದಾಗೇನೋ ಟಿವಿ ಬಂತು. ನಮ್ಮ ಇಡೀ ಊರಿಗೆ ನಮ್ಮ ಅಜ್ಜಿ ಮನೆಯಲ್ಲೇ ಟಿವಿ ಇದ್ದಿದ್ದು. ಅಂದ್ರೆ ಟೈಮ್ ಪಾಸ್ ಮಾಡಕ್ಕೆ ನಮ್ಮ ಅಜ್ಜಿ ನಮ್ಗೆ ಹಾಡುಗಳು ಹೇಳ್ಕೊಡೋಳು.
ನಾನು ಮದುವೆಯಲ್ಲಿ ಶೋಭಾನೆ ಆಡ್ತಾರಲ್ಲ, ಹಸೆ ಹಾಡಾಡ್ತಾರೆ, ಹಕ್ಕಿ ಕುಟ್ಬೇಕಾರ ಹಾಡು ಹೇಳ್ತಾರೆ, ಅದೆಲ್ಲ ನಮ್ಮ ಅಜ್ಜಿ ನನಗೆ ಕಲ್ಸ್ಕೊಟ್ಟಿದ್ಲು. ಈಗಲೂ ನಾನು ಆಡ್ತೀನಿ ಅದನ್ನೆಲ್ಲ. ಅಂದ್ರೆ ನಾನು ಬಂದಿರೋ ಉದ್ದೇಶ ಫಸ್ಟ್ ಅಂದ್ರೆ, ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ನಾನು ನಿಮ್ಮಂಗೆ ಅನ್ನೋದು ನಿಮಗ್ ಫಸ್ಟ್ ಗೊತ್ತಿರಬೇಕು. ನಮ್ಮೂರಲ್ಲಿ ಇದು ಎಲ್ಲ ವೇದಿಕೆಯಲ್ಲೂ ಹೇಳ್ತೀನಿ, ನಮ್ಮೂರಲ್ಲಿ ಋತುಮತಿ ಆದ್ಮೇಲೆ ಒಂದ್ 2-3 ವರ್ಷ ಆಮೇಲೆ ವರ ನೋಡಿ ಮದುವೆ ಮಾಡೋರು. ನಮ್ಮ ತಂದೆ, ನಮ್ಮ ತಾಯಿ ಹೆಸರು ಅಮ್ಮಯ್ಯ, ನಮ್ಮ ಅಪ್ಪನ ಹೆಸರು ಕೃಷ್ಣಪ್ಪ. ನಮ್ಮ ತಾಯಿನ ಕರೆದು ನಮ್ಮಪ್ಪ ಹೇಳ್ತಾರೆ, ಅಮ್ಮಯ್ಯ, ನನ್ನ ಮಗಳನ್ನ ಮದುವೆ ಮಾಡೋದಿಲ್ಲ, ನಾನು ಓದಿಸ್ತೀನಿ. ನನ್ಗೆ ತುಂಬಾ ವರಗಳು ಬರ್ತಾ ಇರ್ತವೆ, ಆದ್ರೂ ನಮ್ಮಪ್ಪ ಮಾತ್ರ ಎಷ್ಟೋ ಜನ ಶ್ರೀಮಂತರು ಏನ್ ಮಾಡೋದಿಲ್ಲ ಕೃಷ್ಣ, ನಿನ್ ಮಗಳನ್ನ ಕೊಟ್ರೆ ನೋಡು ರಾಣಿ ಹೆಂಗಿರ್ತಾಳೆ, ಒಂದ್ ಸಣ್ಣ ತಪ್ಪಲೆಯಲ್ಲಿ ಅಕ್ಕಿ ಬೇಯಿಸಿ ಅನ್ನ ಮಾಡ್ಬೇಕು ನೋಡು, ಒಂದ್ ಸಣ್ಣ ತಪ್ಪಲೆಯಲ್ಲಿ ಮುದ್ದೆ ತೊಳಸ್ಬೇಕು ನೋಡು, ಅಷ್ಟೇ. 100 ಎಕರೆ ಜಮೀನ್ ಐತೆ, ಬೇಕಾದಂಗ್ ಒಡವೆ ಬಂಗಾರ ಎಲ್ಲ ಐತಿ, ನಿನ್ ಮಗ ಏನ್ ಓದಿಸಿ ಏನ್ ಮಾಡ್ತೀಯಾ ಅಂತ ಹೇಳೋರು. ನಮ್ಮಪ್ಪ ಮಾತ್ರ ಅವ್ರಿಗೆ ಎಷ್ಟು ಆಸ್ತಿ ಇದ್ರೇನು ನನ್ನ ಮಗಳ ಹೆಸರಿಗೆ ಬರ್ಕೊಡ್ತಾರ? ಗಂಡನ ಹೆಸರಲ್ಲಿ ಆಸ್ತಿ ಇರ್ತೈತೆ, ನಾವು ಕೂಲಿ ಮಾಡ್ತೀವಿ ಜಮೀನ್ಗೆ ಹೋಗಿ, ನಮ್ಮ ಹೆಸರಿಗೆ ಬರ್ಕೊಡ್ತಾರ? ಬರ್ಕೊಡ್ತಾರೇನಮ್ಮ? ಬರ್ಕೊಡಲ್ಲ. ಬಟ್ ನಮ್ಮಪ್ಪ ಹೇಳಿದ್ರೆ ಗೊತ್ತಾ, ಇಲ್ಲ, ನನ್ನ ಮಗಳನ್ನ ನಾನು ಓದಿಸ್ತೇನೆ, ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿ ದುಡ್ಡು ಬೇಡಬಾರ್ದು, ಅವಳು ಕಾಲ ಮೇಲೆ ಅವಳು ನಿಂತ್ಕೋಬೇಕು. ನನ್ನನ್ನು ಓದಿಸಿದ್ರು. ನಮ್ಮೂರಲ್ಲಿ ನಾನೇ ಮೊದಲನೇ ವಿದ್ಯಾವಂತೆ, ಮೊದಲನೇ ಡಾಕ್ಟರ್ ಆದೆ. ನಮ್ಮಪ್ಪ ನಿಜವಾದ ಬದುಕಿದ್ದಂತ ಅಂಬೇಡ್ಕರ್. ಯಾಕೆ ಅಂದ್ರೆ ಅಂಬೇಡ್ಕರ್ ಏನ್ ಹೇಳೋದು, ಮೊದಲು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ. ಮೊದಲ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇಲ್ಲ, ಏನೋ 8, 9ನೇ ಕ್ಲಾಸ್ 10ನೇ ಕ್ಲಾಸ್ ಓದಿಸಿ, ಮೊದಲು ಋತುಮತಿ ಆಗಿ ಒಂದು 5 ವರ್ಷ ಆದ್ರೆ ಹೇಳೋರು, ಏನು ಮೈನರ್ದು 5 ವರ್ಷ ಆಯ್ತು, ಇನ್ನ ಮದ್ವೆ ಮಾಡಿಲ್ಲ ನೀವು ಹೆಣ್ಣು ಮಗಳಿಗೆ ಅಂತ ಹೇಳೋರು. ಹೌದಾ ಇಲ್ವೋ? ಹೌದಾ ಇಲ್ವೋ? ನಮ್ಮಜ್ಜಿ 8 ವರ್ಷಕ್ಕೆ ಮದುವೆ ಮಾಡಿದ್ರಂತೆ ನಮ್ಮಜ್ಜಿಗೆ. ನಮ್ಮಜ್ಜಿಯವ್ರ ಊರು ಮಾರೇನಹಳ್ಳಿ, ನಮ್ಮ ಅಜ್ಜಿಯವ್ರ ಊರು ಬಂದು ನಾರಾಯಣಪುರ, ನಾಗನಹಳ್ಳಿ ಹತ್ರ ನಾರಾಯಣಪುರ, ಕೊಟ್ಟಿದ್ದು ಮಾರೇನಹಳ್ಳಿ. ನಮ್ಮ ಅಜ್ಜಿ ನನಗೆ ಹೇಳೋರು, ನಾನು ಇನ್ನ ಋತುಮತಿನೇ ಆಗಿರ್ಲಿಲ್ಲ, ನಾನು ಮದುವೆ ಮಾಡ್ಬಿಟ್ರು ಅಂತ. ನಮ್ಮ ತಾಯಿ ಋತುಮತಿ ಆಗಿ ಮುಂದಿನ ವರ್ಷಕ್ಕೆ ನಮ್ಮ ತಂದೆನ ಮದುವೆ ಮಾಡ್ಕೊಂಡ್ರು. ಬಟ್ ನಾನು ಋತುಮತಿ ಆಗಿ ಡಾಕ್ಟರ್ ಆಗಿ ನಂತರ ನಾನು ಇಷ್ಟಪಟ್ಟಂತ ಹುಡುಗನ್ಗೆ, ಅದಕ್ಕೆ ಚೌಧರಿ ಅಂತ ಎಲ್ರಿಗೂ ಕನ್ಫ್ಯೂಷನ್, ಚೌಧರಿ ಅಂದ್ರೆ ಮೇಡಮ್ ಯಾರು, ನಮ್ಮವರ ಉತ್ತರ ಭಾರತದವರ ಅಂತ. ನಾನು ಮದುವೆ ಆಗಿರೋದು ಗುಲ್ಬರ್ಗ ಹುಡುಗನ್ನ, ಅವರು ಡಾಕ್ಟರ್ ರಮೇಶ್ ಚೌಧರಿ ಅಂತ ಅವ್ರ ಹೆಸರು, ಹಂಗಾಗಿ ಅದು ನಾಗಲಕ್ಷ್ಮಿ ಚೌಧರಿ ಅಂತ ಹೆಸರು ಬಂತು. ಸೊ ಹಾಗಾಗಿ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಪುಟ್ಟ ಮಕ್ಕಳು ಇವತ್ತೆಲ್ಲ ಕಳಸ ಹಿಡ್ಕೊಂಡು ನನ್ನ ಕರ್ಕೊಂಡ್ಬಂದ್ರು. ಕೇಳಿಸ್ತಾ ಇದೀಯಾ? ನಾನು ಬಂದಿದ್ದೀನಿ ಅಂದ್ರೆ ನನ್ನ ಮಕ್ಕಳೆಲ್ಲ ತಿಳ್ಕೋಬೇಕು, ಗಂಡಸ ಮಕ್ಕಳನ್ನು ತಿಳ್ಕೋಬೇಕು. ನನಗಿರೋ 2 ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಇಲ್ಲ ನೋಡ್ರಿ ನನಗೆ. ನನ್ನ ಮಕ್ಕಳೆಲ್ಲಾನು ಚೆನ್ನಾಗಿ ಓದಬೇಕು, ಅದು ಗಂಡು ಮಗಳಿರ್ಲಿ ಹೆಣ್ಣು ಮಗಳಿರ್ಲಿ. ನೀವೆಲ್ಲ ಚೆನ್ನಾಗಿ ಓದಿದ್ರೆ ಒಂದಿನ ನನಗಿಂತ ಚೆನ್ನಾಗಿ ಆಗ್ತೀರಾ. ಇಬ್ರು ಕನ್ನಡ ಶಾಲೆಯಲ್ಲಿ ಓದಿರೋದು, ನಾವು ಮಕ್ಕಳನ್ನ ಗವರ್ಮೆಂಟ್ ಶಾಲೆಗೆ ಕಳ್ಸಲ್ಲ. ಇವತ್ತು ಮುಖ್ಯಮಂತ್ರಿ ಆಗಿರೋ ಸಿದ್ದರಾಮಯ್ಯನವರು ಸಹ ಕನ್ನಡ ಶಾಲೆಯಲ್ಲೇ ಓದಿರೋದು. ಕನ್ನಡ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಅಷ್ಟು ತಾಕತ್ತಿರುತ್ತೆ, ಅಷ್ಟು ಶಕ್ತಿ ಇರುತ್ತೆ. ಏನಂದ್ರೆ ಕುತ್ಕೊಂಡು ಓದಬೇಕಷ್ಟೇ. ಏನ್ರು ಓದ್ತೀರೇನ್ರು? ಓದ್ತೀರಾ? ನಾನ್ ನಮ್ಮ ಎಜುಕೇಶನ್ ಆಫೀಸರ್ ಬಂದಿದ್ದಾರೆ, ನಾನ್ ಕೇಳಿದೆ, ನಮ್ಮ ಇಲ್ಲಿ ಕುಂದಲ ಗುರ್ಕಿ ಈ ಊರಿನಲ್ಲಿ ಎಷ್ಟು ಶಾಲೆ ಇದೆಯಪ್ಪ ಅಂತ ಕೇಳಿದೆ. ಎಷ್ಟು ಶಾಲೆ ಇದೆ? ಎಲ್ಲಿದ್ದೀರಿ? ಒಂದು ಹೈಸ್ಕೂಲು, ಒಂದು ಪ್ರೈಮರಿ. ಅವ್ರು ಹೇಳ್ತಾ ಇದ್ರು, ಮೇಡಮ್ ನಾನೇ ಖುದ್ದಾಗಿ ಹೋಗಿ ಕ್ಲಾಸ್ ತಗೊಳ್ತೀವಿ. ಅವರು ತಹಶೀಲ್ದಾರ್ ಇಬ್ರು ಕನ್ನಡ ಶಾಲೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ತಾರಂತೆ. ಈ ಸಲ ತಾಲೂಕಲ್ಲಿ, ಶಿಡ್ಲಘಟ್ಟ ತಾಲೂಕಲ್ಲಿ ನಮ್ಮ ಯಾವ ಊರು ಜಾಸ್ತಿ ಬಂದಿರೋದು? ಎಲ್ಲ ತಾಲೂಕವರು
18 ಶಾಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಶಿಡ್ಲಘಟ್ಟ ತಾಲೂಕು ಮಕ್ಕಳೇನೆ ಅಂತ ಈ ಸಲ ಎಲ್ಲ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿರೋದು. ಎಷ್ಟು ಹೆಮ್ಮೆ ಅಲ್ವಾ? ಓದ್ಬೇಕು. ಅವಾಗ್ಲೇನೆ ನೋಡಿ, ನಾನ್ ಡಾಕ್ಟರ್ ಆದೆ, ನಂತರ ರಾಜಕಾರಣಕ್ಕೆ ಬಂದೆ, ರಾಜಕಾರಣದಲ್ಲಿ ಕೆಲಸ ಮಾಡಿದೆ, ಟಿವಿಯಲ್ಲಿ ಒಂದೇ ಮಾತಾಡ್ಕೊಂಡು, ಅಂದ್ರೆ ನನ್ನ ಸ್ಪೋಕ್ಸ್ ಪರ್ಸನ್ ಮಾಡಿದ್ರು. ನಾನು ಕಷ್ಟಪಟ್ಟು ಬಂದಿದ್ದೀನಿ, ಎಲ್ಲ ಸುಲಭ ಅಲ್ಲ. ತಂದೆ ಇಲ್ಲ, ನನಗೆ 20 ವರ್ಷ ಆಯ್ತು, ನಮ್ಮ ಅಪ್ಪ ಇಲ್ಲ. ರಾಜಕಾರಣದಲ್ಲಿ ಒಂದು ಹೆಣ್ಣು ಬೆಳಿಬೇಕು ಅಂತಂದ್ರೆ ತಂದೆ ಇರಬೇಕು, ಇಲ್ಲ ಮನೆಯವರು ರಾಜಕಾರಣದಲ್ಲಿ ಇರಬೇಕು. ಎರಡೂ ಇಲ್ಲ ನನ್ನಲ್ಲಿ. ನನಗೆ ನಿಮ್ ಪ್ರೀತಿನೇ, ನಿಮ್ಮ ಒಂದು ನಂಬಿಕೆ ಇದೆಯಲ್ಲ, ನಿಮ್ ವಿಶ್ವಾಸನೇ ನನ್ನ ಶಕ್ತಿ. ನನಗೆ ಬೇಕಾದಷ್ಟು ಜನ ಬೇಕಾದ ಹೇಳ್ತಾರೆ, ನಾನು ಮಾತಾಡೋ ಪ್ರತಿಯೊಂದು ವಿಡಿಯೋ ಆಗಿ ಅದು ನೀವೆಲ್ಲ ನನ್ನನ್ನ ಗುರ್ತಿಡ್ದಿದ್ದು ಇವತ್ತು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ನೋಡೆ ಎಲ್ಲರೂ ಹೇಳ್ತಿದ್ರು, ಅಜ್ಜಿ ಹೇಳಿದ್ರು ನನಗೆ, ಅವ್ವ ನಿನ್ನ ನಾನು ವಿಡಿಯೋದಲ್ಲಿ ನೋಡ್ತೀನಿ, ಇವತ್ತು ನಿನ್ನ ನೋಡ್ದೆ. ಎಷ್ಟೋ ಜನ ಅದನ್ನ ಆಡ್ಕೋತಾರೆ ನೋಡ್ರಿ. ಮಹಿಳಾ ಆಯೋಗದ ಒಂದು ದೊಡ್ಡ ಉದ್ದೇಶನೇ ಅರಿವನ್ನ ತರೋದು. ಡಾಕ್ಟರ್ BR ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ ರೀ, ಅದು ಒಂದು ಕ್ರಾಂತಿ, ಅದು ಒಂದು ಬೆಳಕು, ಅದೊಂದು ಅರಿವು. ಮಹಿಳಾ ಆಯೋಗದ ಒಂದು ದೊಡ್ಡ ಪ್ರಾಮುಖ್ಯತೆ ಕೆಲಸನೇ ಜನರಲ್ಲಿ ಅರಿವು ಮೂಡಿಸೋದು. ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ರೀ. ಹಾಗಾಗಿ ಖಂಡಿತ ನಾವು ಮಾಡೋ ಕೆಲಸ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ನಮ್ ಜನಕ್ಕೆ ತಿಳುವಳಿಕೆ ಬರಬೇಕು, ಅರಿವು ಬರಬೇಕು, ಪ್ರಶ್ನೆ ಕೇಳಬೇಕು, ಅಭಿವೃದ್ಧಿ ತಗೋಬೇಕು, ಯೋಜನೆಗಳನ್ನ ಪಡ್ಕೋಬೇಕು. ಅಲ್ಲೇ ನಿಜವಾದ ಅಂಬೇಡ್ಕರ್ ಬದುಕೋದು. ನಾನು ಆ ಒಂದು ದಾರಿಯಲ್ಲೇ ನಡೆಯುವಂತ ಹೆಣ್ಮಗಳು. ಯಾರೇನ್ ಬೇಕಾದ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ನಾನು ಸತ್ಯದ ದಾರಿಯಲ್ಲಿ ನಡೆಯೋಳು ಅಷ್ಟೇ. ನಾವು ನನಗೆ ಗೊತ್ತಿರಲಿಲ್ಲ ಮಹಿಳಾ ಆಯೋಗ ಅಂತ ಒಂದು ಆಯೋಗ ಇದೆ ಅಂತ. ಹೌದು, ಇವತ್ತು ಸೋಷಿಯಲ್ ಮೀಡಿಯಾನ ಆಯೋಗ ಬಹಳ ಪವರ್ಫುಲ್ ಆಗಿ ಯೂಸ್ ಮಾಡ್ತಾ ಇದೆ. ಎಷ್ಟೋ ಜನ ಮಹಿಳೆಯರು ನನ್ನ ಬಂದು ಹೇಳ್ತಾರೆ, ಮೇಡಮ್ ನಾನು ನಿಮ್ಮ ಹತ್ರ ಬರೋದೇ ಇಲ್ಲ, ನನ್ನ ಮನೆಯವ್ರಿಗೆ ಹೇಳ್ತೀನಿ, ಕುಡಿದು ಬಂದು ಹೊಡಿತಾ ಇರ್ತಾನೆ, ಆಯೋಗ ಕೊಡ್ತಿರೋ ಇಲ್ಲೋ, ಮತ್ ಕಂಪ್ಲೇಂಟ್ ಅವ್ರ ಹತ್ರನೇ ಹೋಗ್ಬೇಕಲ್ಲ. ನೀವು ಯಾರು ತಪ್ಪು ತಿಳ್ಕೋಬಾರ್ದ್ರಿ. ಯಾಕೆ ಅಂದ್ರೆ ಗಂಡ ಸತ್ತಿರ್ತಾನೆ. ನಾನು ವಿಜಯಪುರದಲ್ಲಿ ಮೊನ್ನೆ ವಿಧವಾ ಸಮಾವೇಶ ಮಾಡಿದೆ. ವಿಧವೆಯರನ್ನ, ಆ ಊರಿನ ವಿಧವೆಯರನ್ನ ಕರೆದು ಸಭೆ ಮಾಡಿದೆ. ಅಪ್ಪ ಅಮ್ಮ ಇಟ್ಕೊಳ್ಳೋದಿಲ್ಲ. ಗಂಡನ ಮನೆಯವ್ರಿಗೆ ಮಗ ಸತ್ತ ಮೇಲೆ ಮಗಳು ಬೇಡ. ಎಲ್ಲಿ ಹೋಗ್ಬೇಕು? ಮತ್ತೆ ಯಾರು ಕಾಪಾಡಬೇಕು? ಅವ್ರನ್ನ ಸರ್ಕಾರನೇ ಕಾಪಾಡಬೇಕು. ಸರ್ಕಾರನೇ ತಂದೆ ತಾಯಿ, ಪೊಲೀಸೇ ತಂದೆ ತಾಯಿ ಅಲ್ವಾ? ಸರ್ಕಾರದ ಕೆಲಸ ದೇವರ ಕೆಲಸ. ದೇವ್ರು ಯಾರು? ಜನರು. ಸರ್ಕಾರದ ಕೆಲಸ ಜೋರಾಗಿ ಹೇಳ್ರಪ್ಪ. ಎಲ್ಲ ಎನರ್ಜಿ ಹೋಯ್ತಾ? ಅಂಬೇಡ್ಕರ್ ಮಕ್ಕಳು ಹಿಂಗೇನಾ ಮಾತಾಡೋದು? ಸರ್ಕಾರದ ಕೆಲಸ, ದೇವರು ಅಂದ್ರೆ ಯಾರು? ಜನರು. ನೋಡಿ, ನನಗೆ ಬಹಳ ಖುಷಿಯಾಗಿದ್ದೇನಂತಂದ್ರೆ, ಇವತ್ತು ಮೊದಲನೇ ಸಭೆ ನಾನು ಯಾರನ್ನು, ಯಾವ ಅಧಿಕಾರಿನೂ ಅವ್ರು ಯಾಕೆ ಬಂದಿಲ್ಲ, ಇವ್ರು ಯಾಕೆ ಬಂದಿಲ್ಲ ಅಂತ ಕೇಳಲೇ ಇಲ್ಲ. ಎಲ್ಲ ಅಧಿಕಾರಿಗಳು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ. ಏನಕ್ಕೆ ಅಂದ್ರೆ ಅವ್ರಿಗೆಲ್ಲರಿಗೂ ನಿಮ್ಮನ್ನ ತಿಳ್ಕೋಬೇಕು, ನಿಮ್ ಸೇವೆ ಮಾಡಬೇಕು, ನಿಮಗೆ ಅರಿವನ್ನ ಕೊಡಬೇಕು, ನಿಮ್ಗೆ ಸರ್ಕಾರದ ಯೋಜನೆಗಳನ್ನ ಮುಟ್ಟಿಸ್ಬೇಕು ಅಂತ ಹೇಳಿ ಅವರೆಲ್ಲ ಇವತ್ತು ಬಂದಿದ್ದಾರೆ. ಹೌದಾ? ನನ್ನ ಹೆಣ್ಣು ಮಕ್ಕಳಿಗೆ ಮುಖ್ಯವಾದಂತ ನಂಬರ್ ಬೇಕಾಗಿರೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಹೆಸರು, ಅವ್ರ ನಂಬರು. ಯಾಕೆ ಅಂದ್ರೆ ನಿಮ್ಗೇನೆ ಒಂದು ಗಂಡ ಸತ್ತೋಗ್ಬಿಟ್ಟ, ಗಂಡ ಸತ್ತೋದ್ರೆ 6 ತಿಂಗಳೊಳಗಡೆ ನೀವು ಒಂದು ಅರ್ಜಿ ಹಾಕಿದ್ರೆ ಮೊದಲಿಗೆ ಫಸ್ಟ್ 20,000 ಬಿಡುಗಡೆ ಮಾಡ್ತಾರೆ. ಎಷ್ಟು ಜನ ಗೊತ್ತಿದು? ಯಾಕೆ ಮಾಡ್ತಾರೆ ಗೊತ್ತಾ? ಇದು ಬಡವರಿಗೋಸ್ಕರ ಮಾಡ್ತಾರೆ. ಆ ತಾಯಿಗೆ ಆ ಸಮಯದಲ್ಲಿ ಅವಳ ಹತ್ರ ದುಡ್ಡಿರಲ್ಲ, ಗಂಡ ಸತ್ತು ಬಿಡ್ತಾನೆ. ಅಪ್ಪ ಅಮ್ಮ ಕೊಡ್ತಾರೋ ಇಲ್ವೋ, ಗಂಡನ ಮನೆಯವ್ರು ನೋಡ್ಕೋತಾರೋ ಇಲ್ವೋ, ಆ ತಾಯಿಗೆ ಸರ್ಕಾರ ನಾನೇ ತಾಯಿ ಅಂತ ಹೇಳಿ ನಿಂತ್ಕೊಂಡು ಆ 20,000 ಕೊಡುತ್ತೆ. ತಾಯಿ, ನೀನ್ ಇದು ನಿನ್ ಖರ್ಚಿಗೆ ಉಪಯೋಗ ಮಾಡ್ಕೋ ಅಂತ ಹೇಳಿ. ಎಷ್ಟು ಜನ ಗೊತ್ತು ಇದ್ರ ಬಗ್ಗೆ? ಅಂದ್ರೆ ನಾವ್ ಇನ್ನು ಅಜ್ಞಾನದಲ್ಲೇ ಇದೀವಿ ಅಂತ ಅರ್ಥ. ಅಜ್ಞಾನ ಅಂದ್ರೆ ಅಲ್ಲಿ ಅಂಬೇಡ್ಕರ್ ಇಲ್ಲ. ಎಷ್ಟು ಜನ ಇಲ್ಲಿ ಅಂಬೇಡ್ಕರ್ ಮಕ್ಕಳು ಕೈ ಎತ್ತಿ? ನಾನಂತೂ ಅಂಬೇಡ್ಕರ್ ಮಗಳು.
ಅಂಬೇಡ್ಕರ್ ಮಕ್ಕಳಲ್ಲಿ ಅರಿವು ಬರಬೇಕು. ಅಂಬೇಡ್ಕರ್ಗೆ ಜಾತಿ ಇಲ್ಲ, ಅಂಬೇಡ್ಕರ್ಗೆ ಜಾತಿ ಇಲ್ಲ. ಅಂಬೇಡ್ಕರ್ ಇಂದನೇ ಸಂವಿಧಾನ, ಸಂವಿಧಾನದಿಂದನೇ ದೇಶ, ದೇಶ ಅಂದ್ರೆ ಸಂವಿಧಾನ, ಸಂವಿಧಾನ ಅಂದ್ರೆ ದೇಶ. ಒಂದಾಗಿರೋದುಂಟು. ಹಾಗಾಗಿ ಮತ್ತೆ ಯಾವುದೇ ಒಂದು ನಿಮ್ಗೆ ನೋಡಿ, ಹಲೋ ಮಾತಾಡೋಂಗಿಲ್ಲ. ನಾನು ಆಮೇಲೆ ಪ್ರಶ್ನೆ ಕೇಳ್ತೀನಿ. ನಾನು ಟೀಚರ್ ಇದ್ದೀನಿ, ಡಾಕ್ಟರ್ ಮಕ್ಕಳಿಗೆ ಪಾಠ ಮಾಡಿದೀನಿ. ನಾನು ಡಾಕ್ಟ್ರು, 18 ವರ್ಷ ಟೀಚರ್ ಆಗಿ ಕೆಲಸ ಮಾಡಿದೀನಿ ನಾನು. ಸೊ ಹಾಗಾಗಿ ನಾನು ಶಿಕ್ಷಕಿನೂ ಸಹ. ಸೊ ಹಾಗಾಗಿ ಪಾಠನೂ ಚೆನ್ನಾಗಿ ಮಾಡ್ತೀನಿ, ಮತ್ತೆ ಪ್ರಶ್ನೆನೂ ಚೆನ್ನಾಗಿ ಕೇಳ್ತೀನಿ. ಎಲ್ರು ಉತ್ತರ ಹೇಳಬೇಕು, ಹೇಳ್ತೀರಲ್ಲ. ಈಗ ಅವ್ರು ಕೂತ್ಕೊಳ್ಳಕ್ ಮುಂಚೆ ಏನವ್ರ ಹೆಸರು ಹೇಳಿದ್ದವರು, ಏನವ್ರ ಹೆಸರು ಹೇಳಿದ್ರಲ್ಲ, ಕೇಳಿಸ್ಕೊಳ್ಳಿಲ್ಲ. ನಮ್ಮ ಅಣ್ಣ ತಮ್ಮದಿನ ಕೇಳ್ತೀನಿ, ಏನ್ ಹೆಸರು ಹೇಳಿದ್ದು ನಮ್ಮ ಮೇಡಮ್? ಮರ್ತು ಬಿಟ್ರಲ್ಲಪ್ಪ. ಈಗ ಅವ್ರ ಹೆಂಗೆ ನನ್ನ ಹೆಸರು ವಿದ್ಯಾ, ಸಿಡಿಪಿ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆಯಡಿ ಸಾಂತ್ವನ ಕೇಂದ್ರ ಅಂತ ನಮ್ಮ ಇಲಾಖೆಯಡಿ ಕೆಲಸ ಮಾಡ್ತಾ ಇದೆ. ಸೊ ಎಲ್ಲಾದ್ರೂ ಕೌಟುಂಬಿಕ ದೌರ್ಜನ್ಯ ನಡೆದ್ರೆ ತಮಗೆ ಆಪ್ತ ಸಮಾಲೋಚನಾ ಅವಶ್ಯಕತೆ ಇದೆ, ಪೊಲೀಸ್ ನೆರವಿನ ಅವಶ್ಯಕತೆ ಇದೆ, ಮತ್ತೆ ಕಾನೂನು ನೆರವು ಬೇಕಾಗಿದೆ ಅಂದ್ರೆ ಖಂಡಿತ ನಮ್ಮನ್ನ ಸಂಪರ್ಕಿಸಬಹುದು. 25 ಮೊಟ್ಟೆ ಕೊಡಬೇಕು ಅಂಗನವಾಡಿ ಶಾಲೆಯಿಂದ. ಅದು ಗೊತ್ತಾ ನಿಮಗೆ? ಎಷ್ಟು ಮೊಟ್ಟೆ ಕೊಡಬೇಕು? ಕೊಡೋದೇ ಇಲ್ಲ ಕರೆಕ್ಟ್. ನೀವೆಷ್ಟು ಕಂಪ್ಲೇಂಟ್ ಮಾಡಿದೀರಾ? ಮತ್ತೆ ತಪ್ಪಲ್ವಾ ನಿಮ್ದು? ನೀವು ಹೇಳಿದ್ರೆ ಅವ್ರ ಮೇಲಿನ ಅಧಿಕಾರಿ ಬಂದು ಹೇಳ್ತಾರೆ ಕೊಡಮ್ಮ, ಯಾಕೆ ಕೊಡ್ತಾ ಇಲ್ಲ ಅಂತ. ನೀವು ಗಮನಕ್ಕೆ ತರಲಿಲ್ಲ ಅಂದ್ರೆ ಹೇಗಾಗತ್ತೆ? ಯಾರು ಮಾತಾಡಬಾರ್ದು, ನಿಶಬ್ದ. ಆಯ್ತಾ? ಹೀಗಾಯ್ತು. ನೆಕ್ಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರ್ ಬನ್ನಿ. ತಮ್ಮ ಪಾಪ ಏನ್ ಹೆಸರು? ಜಗದೀಶ್ ಬನ್ನಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದ್ರೆ SC ST ಸಮುದಾಯಕ್ಕೆ ಬರುವಂತ ಮಕ್ಕಳಿಗೆ ಸಿಗುವಂತ ಯೋಜನೆಗಳು. ಎಷ್ಟು ಜನಕ್ಕೆ ಗೊತ್ತು? ಯಾರಾದ್ರೂ ಹೇಳ್ತೀರಾ ಏನೆಲ್ಲ ಸಿಗುತ್ತೆ ಅಂತ? ಇವತ್ತಿಂದ ನೀವೆಲ್ಲ ನಿಜವಾದ ಅಂಬೇಡ್ಕರ್ ಮಕ್ಕಳು ಆಗಬೇಕು. ಪ್ರಮಾಣ ಮಾಡಿ ನೋಡೋಣ. ಎಲ್ಲರೂ ಎದೆ ಮೇಲೆ ಕೈ ಇಟ್ಟು. ನೀನು ಎದೋಳು. ನೀನ್ SLC ಎಷ್ಟು ಮಾರ್ಕ್ಸ್ ತಗೊಂಡೆ? ಮಾರ್ಕ್ಸ್ 397 ಅಂದ್ರೆ ಎಷ್ಟು ಪರ್ಸೆಂಟ್ ಬಂತು? 74 ಬಂತು. ಫಸ್ಟ್ ಕ್ಲಾಸ್ ಬಂದ್ಲು. ನೀನು ಅರ್ಜಿ ಹಾಕಿ 7,000 ನೀನ್ ಪ್ರೋತ್ಸಾಹಧನ ತಗೋಬೇಕು. ಅದು ನಿನ್ನ ಅಧಿಕಾರ, ನಿನ್ನ ಹಣ, ನಿನ್ ದುಡ್ಡು. ಅದು ತಗೊಳ್ತಿ. ಹೆಣ್ಮಗು ಹುಟ್ಟಿದ್ರೆ ಬೇಡ, ಆದ್ರೆ ಬಂಗಾರದಂತ ಸೊಸೆನೇ ಬೇಕು. ಊರ್ ಸುತ್ತಾರೆ. ಒಂದ್ ಹೆಣ್ಣು ನೋಡಿದ್ರೆ ಒಪ್ಕೊಳ್ಳೋದಿಲ್ಲ, ಎಣ್ಣೆ ಸಿಗೋದಿಲ್ಲ ಅಂತೀರಾ. ಹುಟ್ಟಿದಾಗ ಹೆಣ್ಣು ಮಗು ಬೇಡ, ಬಟ್ ಮನೆಗ್ ಸೊಸೆ ಮಾತ್ರ ಬಂಗಾರದಂತ ಸೊಸೆ ಬೇಕು. ಏನಪ್ಪ ಇದು ನ್ಯಾಯ? ದೇವ್ರು ಒಪ್ಕೋತಾನ? ಅಂಬೇಡ್ಕರ್ ಒಪ್ಕೋತಾರ? ನಮ್ಮಿಂದ ಪ್ರಾರಂಭ ಆಗ್ಲಿ. ನಿಮಗೆ ತೊಂದರೆ ಕೊಟ್ರೆ ಇನ್ಮೇಲೆ ಯಾರಿದ್ದಾರೆ ನಿಮ್ ಜೊತೆ? ನಾಗಲಕ್ಷ್ಮಿ ಮೇಡಮ್ ಅಂದ್ರೆ ಸರ್ಕಾರ ನಿಮ್ ಜೊತೆ ಇದೆ ಅಂತ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಿಮ್ ಜೊತೆ ಇದೆ ಅಂತ, ಪೊಲೀಸ್ ಇಲಾಖೆ ನಿಮ್ ಜೊತೆ ಇದೆ ಅಂತ. ಗೊತ್ತಾಯ್ತಾ? ಪೊಲೀಸ್ ಅವ್ರನ್ನ ಕಂಡ್ರೆ ಭಯ ಬೀಳ್ಬಾರ್ದ್ರಿ. ಮಾತು ಕೇಳಲ್ಲ. ಈಗ ನಮ್ಗೆ ಯಾರ ರಕ್ಷಣೆ ಕೊಡೋದು? ಯಾರ ಕೊಡೋದು ತಮ್ಮ? ಹೇಳೋ. ಪೊಲೀಸ್. ಹೋದ್ರೆ ತಪ್ಪೇನಾಯ್ತು? ನಮ್ಗದು 2ನೇ ತವ್ರ ಮನೆ. ಪೊಲೀಸ್ ಸ್ಟೇಷನ್ ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಇದ್ದಂಗೆ. ತಗೊಂಡ್ರು ಸರ್ ಕಾಲ್ ಮಾಡಿದ್ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಂಡು ಕಳಿಸಿದ್ರು. ನಂದು ಏನು ಹೇಳ್ತಾನೆ, ನಾನು ಇನ್ನು ಮದುವೆ ಆಗಿಲ್ಲ ಅಂತ ಹೇಳ್ತಿದ್ದೆ ಮೇಡಮ್. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀನಿ. ಮಗು ಇಲ್ಲ ಮೇಡಮ್, ಮಗು ಇಲ್ಲ. ಇನ್ನು 7 months ಆಗಿದೆ. ರಿಜಿಸ್ಟರ್
ಹಾಗೆ ಮೇಡಮ್ ಟೆಂಪಲ್ ಅಲ್ಲೂ ಆಗಿತ್ತು. ನೀನು ಮದುವೆನೇ ಆಗಿಲ್ಲ, ನನ್ನ ಜೊತೆ ಬರಲ್ಲ, ಡಿವೋರ್ಸ್ ಕೊಡು, ನಮ್ದು ಎಷ್ಟೇ ಕ್ಯಾಸ್ಟ್ ಇದೆ ಮೇಡಮ್, ನಮ್ದು ಇಂಟರ್ ಕ್ಯಾಸ್ಟ್ ಇದೆ, ನಾನು ಹಾಗಲ್ಲ, ನಾನು ನಮ್ಮ ಅಕ್ಕ ಮಗಳನ್ನ ಆಗಬೇಕು, ಡಿವೋರ್ಸ್ ಕೊಡು. ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ, ಫೋನ್ ಸ್ವಿಚ್ ಆಗಿ ಬರ್ತಿದೆ. ಸರ್ ನಿಮ್ಗೆ ಮಾಹಿತಿ ಗೊತ್ತಿದ್ರೆ ಹೇಳಿ ಅಂತಂದ್ರೆ ಸ್ಟೇಷನ್ ಅವರು ನಿಮ್ಗೆ ಹೇಳ್ತಿದ್ದೆ ಮೇಡಮ್. ಅವ್ನು ಇಷ್ಟೇ ಎಲ್ಲ ಅವ್ನು ಬರಲ್ಲ. ನಾನು ಎಲ್ಲಿ ಇರ್ಬೇಕು ಮೇಡಮ್? ನಾನು ಏನಾದ್ರು ಇದ್ರೆ ಕೋರ್ಟ್ ನೋಡ್ಕೋತೀನಿ ಅಂತಾನೆ ಮೇಡಮ್. ಅಲ್ಲಿವರೆಗೂ ಎಲ್ಲಿ ಇರ್ಬೇಕು ಮೇಡಮ್? ಬೀದಿಯಲ್ಲಿ ಅಂತಾನೆ ಮೇಡಮ್. ಒಂದು ನಿಮಿಷ ಸಬ್ಮಿಷನ್. ಈ ಹುಡುಗಿಗೆ ಇವರು ಮದುವೆ ಲವ್ ಮಾಡ್ಕೊಂಡು ಎಲ್ಲ ಸ್ಟಾರ್ಟಿಂಗ್ ಇಂದ ಹೇಳ್ಬಿಡ್ತೀನಿ. ರಿಜಿಸ್ಟರ್ ಮೊದಲು ಮಾಡ್ಕೊಂಡಿದ್ದಾರೆ. ಮಾಡಿಸಿದ್ದೆ ನಾವು, ಸಹಾಯ ಮಾಡಿದ್ದೆ ನಾವು, ಪೊಲೀಸ್ನವರೇ ಮಾಡಿದ್ದು. ಆ ಹುಡುಗಿಗೆ ನ್ಯಾಯ ಸೇರಿ ಮದುವೆ ಮಾಡೋದು ವಿಷಯ ಹೇಳೋದು ಬೇಡ, ಪ್ರತಿಯೊಂದು ಸಹಾಯ ಮಾಡಿದ್ವಿ. ಮತ್ತು ಮಿಸ್ಸಿಂಗ್ ಕೇಸ್ ಕೊಡ್ತಾರೆ, ಅವನು ಸಸ್ಪೆಂಡ್ ಕೂಡ ಮಾಡಿಸಿದ್ದೀನಿ, ಅವನು ಸಸ್ಪೆಂಡ್ ಕೂಡ ಆಗಿದ್ದಾನೆ. 498 ಕೇಸ್ ಆಗುತ್ತೆ ಹುಡುಗಿ ಪರವಾಗಿ. ನಾನೇ ನಿಂತು ಆಯ್ತಮ್ಮ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹುಡುಗಿಗೆ ನಾವೇನು ಲಾಸಪ್ ಮಾಡಿಲ್ಲ. ಬಟ್ ಅವನು ಈಗ ನಾನು ಕೌನ್ಸಿಲಿಂಗ್ ಎಲ್ಲ ವ್ಯವಸ್ಥೆ ಮಾಡಬೇಕಾದ್ರೆ ಸಬ್ ಇನ್ಸ್ಪೆಕ್ಟರ್ ಅವ್ರು ಗರ್ಭದರ್ಶನ ಮಾಡಿ ಬೋಲ್ ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟದ. ಇಬ್ಬರು ಪೊಲೀಸರನ್ನ ನೇಮಕ ಮಾಡಿ ಕರ್ಕೊಂಡ್ಬರ್ಬೇಕು ಅಂತೇಳಿ ನನ್ನ ಮುಂದೆ ಪ್ರೊಡ್ಯೂಸ್ ಮಾಡಿಸಿ ಅವನಿಗೆ 498 ಕೇಸ್ ಆಗಿ ಕೋರ್ಟಲ್ಲಿ ನಡೀತಾ ಇದೆ. ಈಗ ಅವ್ನ ಮೊನ್ನೆ ಮಿಸ್ಸಿಂಗ್ ಕೇಸ್ ಕೊಟ್ಟರು. ಮಿಸ್ಸಿಂಗ್ ಕೇಸ್ನಾಗ ನಾನೇ ಹೋಗಿ ಇಂಟ್ರೆಸ್ಟ್ ತಗೊಂಡು ಬಂದು ಹುಡುಗಿ ಮುಂದೆ ಇಬ್ಬರಿಗೂ ಕೌನ್ಸಿಲ್ ಮಾಡಿ ಮಾತಾಡಿಸಿ ಇದು ಮಾಡಿದ್ದೀನಿ. ಅವನು ಏನು ಹೇಳ್ತಾ ಇದ್ದಾನೆ ಅಂದರೆ ನಾವು ಈಗ ನಾನು ಕೋರ್ಟ್ ಆಗಬೇಕಾದ್ರೆ ಕೇಸ್ ಆಗಿದೆ, ಕೋರ್ಟಾಗಿ ನೋಡ್ಕೋತೀನಿ ಅಂತಾರೆ. ಅದಕ್ಕೋಸ್ಕರ ಇದು ಸಮಸ್ಯೆ ಆಗಿದೆ. ಅವ್ನು ನಾವು ಸಸ್ಪೆಂಡ್ ಮಾಡಿಸಿದ್ವಿ ಸ್ಟ್ರೈಟ್ ಆಗ್ಬಿಟ್ಟು ಕೆಲಸದಲ್ಲಿಲ್ಲ ಮೇಡಮ್. ಕೇಸ್ ನಡಿಬೇಕಾದ್ರೆ ಆಯೋಗನ ಏನು ಮಾಡೋಲ್ಲ, ಪೊಲೀಸ್ ಏನು ಮಾಡೋಲ್ಲ, ಕೇಸ್ ಗೆಲ್ಲಬೇಕು. ಇನ್ನು ಅವನ ಜೊತೆ ಪರವಾಗಿ ಕ್ಯಾಶ್ ಶೀಟ್ ಆಗಿದೆ. ಹಿಂದೆ ಅವ್ನು ಚೀಟಿಂಗ್ ಕೇಸೇ ಕೊಡೋದು ಹೋಗ್ಬೇಡ ಮೇಡಮ್. ನಂದು ಒಂದು ಅವ್ನು ಏನಂತಂದ್ರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ತಗೊಳೋದು 2.5 ತಿಂಗಳು ಮೇಡಮ್. ನನ್ನ ಎಲ್ಲ ಡಾಕ್ಯುಮೆಂಟ್ ಅಷ್ಟೇ ಪೊಲೀಸ್ ಸಹಾಯ ಮಾಡಿದ್ದೀನಿ. ಆದರೆ ಮೇಡಮ್ ಒಂದು ಕಂಪ್ಲೇಂಟ್ ತಗೋಬೇಕಾದ್ರೆ ಒಂದು ಹುಡುಗಿ ಬೆಂಗಳೂರುವರೆಗೂ ಹೋಗ್ಬೇಕಾ ಮೇಡಮ್ ತಗೊಳ್ಳಿ ಅಂತ. ಅದಕ್ಕೆ ಆ ಥರ ಮಾಡಬಾರ್ದು, ಅದು ತಪ್ಪಿತ್ತು. ಬರಬೇಡಿ ಜನ, ಡಾಕ್ಟರ್ಸ್ ಮಾತ್ರ ಬನ್ನಿ. ಪಬ್ಲಿಕ್ ಯಾರು ಬರಬೇಡಿ. ಪಬ್ಲಿಕ್ ದಯವಿಟ್ಟು ಯಾರು ಬನ್ನಿ ಪ್ಲೀಸ್. ಅಲ್ಲೇ ರೀ ಅಲ್ಲೇ ರೀ ಸೈಡ್ ಬನ್ನಿ, ಸೈಡ್ ಬನ್ನಿ. ಏನಿಷ್ಟು ವೀಕ್ ಇದೆಯಾ? ರಕ್ತ ಇದೆಯಾ? ಏನಾಯ್ತು ನಿಮ್ಗೆ? ಮನೆಯವರು ಅಂದ್ರೆ ಸುಸ್ತಾಗಿ ಬರೋದಿಲ್ಲ. ಏನು ಬ್ಲಡ್ ಕಡಿಮೆ ಇದೆಯಾ ಅಂತ ಏನು ಎಲ್ಲ ಚೆಕ್ ಮಾಡಿಸ್ತಾ ಏನಂತಾರೆ? ನಾನು HP 1.6 ಇದೆ ಮಾಡಿಸಿದ್ದೀನಿ. ಒಂದು ರಕ್ತ ಕಮ್ಮಿ ಇದೆ, ಐರನ್ ಇಂಜೆಕ್ಷನ್ಸ್ ಹಾಕ್ತಿಲ್ಲ, ಅದಕ್ಕೆ HP 1.6 ಇದೆ. ಅದಕ್ಕೆ ಬೇಡ. ವೈ ನ್ಯೂಟ್ರಿಷನ್ ಊಟ ಸರಿಯಾಗಿ ಕೆಲಸ ಜಾಸ್ತಿ ಮೇಡಮ್ ಕೇಳ್ಬಾ ಈಗ.
ಮೀನ್ಸ್ ವಾಟ್ ಅರ್ಥ ಇಲ್ಲ. ಡೆಲಿವರಿ ಮಾಡ್ತೀರೋ ಇಲ್ವೋ ಅಂದ್ರೆ ಮಾಡ್ತೀರಾ ಇಲ್ಲಪ್ಪ, ಈ ಮುಖ ನೋಡಿದ್ರೆ ಅದಕ್ಕೆ ಹೇಳಕ್ಕೂ ಕಷ್ಟ ಆಗ್ಬೇಕಲ್ಲಪ್ಪ ನನಗೆ. ಇನ್ನ ಹೊರಗಡೆ ಕನ್ಸೆಂಟ್ ಕೊಡ್ಲ ಅಂತ ನೀವು ಮಾಡ್ಲೇವ? ನಾನು ಕನ್ಸೆಂಟ್ ಕೊಡಲ್ಲ. ಈಗ ನಾವು ರಿಸ್ಕ್ ಎಕ್ಸ್ಟೆಂಡ್ ಮಾಡಲೇಬೇಕು. ಒಂದು ಡೆತ್ ಆದ್ರೂ ವೈ ಸೋ ಲೆಸ್ ಡೆಲಿವರಿ? ನಾನು ಬಿಕಾಸ್ ಆ ಡೆತ್ ಆದ್ಮೇಲೆ ಲಿಟ್ರಲಿ ಶುಡ್ ಹೆಲ್ಪ್ ಟು ಆಲ್ ದ ಡಾಕ್ಟರ್ಸ್. ಅದಕ್ಕೆ ನೀವು ತಗೊಳ್ಳೋದೇ ಇಲ್ಲ. ಮ್ಯಾಮ್ ರಿಸ್ಕ್ ಹೆಂಗ್ ನಾವು ತಗೊಳಕ್ಕಾಗುತ್ತೆ ಹೇಳಿ ಮ್ಯಾಮ್? ಆ ಕನ್ಸೆಂಟ್ ಕೊಟ್ರೆ ಏನಾದ್ರು ಟ್ರೈ ಮಾಡಬೇಕು. ಕನ್ಸೆಂಟ್ ಕೊಡಕ್ಕೆ ಯಾರು ಕನ್ಸೆಂಟ್ ಕೊಡಲ್ವಾ ನಿಮಗೆ? ಕೆಲವರು ಕೊಡ್ತಾರೆ ಅಂತವ್ರು ನಾವು ಇಟ್ಕೊಂಡು ಬಿಡ್ತಾರೆ. ಇಫ್ ಇಟ್ ಡಸಂಟ್ ಹ್ಯಾಪನ್ ಮಾಡಿದೀರಾ? ಇಲ್ಲೇ ತೋರಿಸು. ಅಷ್ಟು ಕಡಿಮೆ ಆಗಿಲ್ಲ. ಮೇಲ್ ಬೇಬೀಸ್ ಈ ಥರ ಬೇಬಿ ಲೆಸ್ ದೆನ್ 2.5 ಮೋರ್ ದೆನ್ 2.5 ಈ ಥರ ಎಲ್ಲ ಅಲ್ಲ ಟೋಟಲಿ ಅಷ್ಟೇ. ಅಲ್ಲಮ್ಮ 18 is so less ಅಲ್ವಾ? DHO ಏನಿದೆ? 18 ಡೆಲಿವರಿ ಒಂದು ತಿಂಗಳಲ್ಲಿ ಗೈನಕಾಲಜಿಸ್ಟ್ ಇಷ್ಟು ಎಲ್ಲ ಫೆಸಿಲಿಟೀಸ್ ಅಂದರೆ ನಾನು ಏನು ಯಾರ ಮೇಲೂ ಇದು ಮಾಡ್ತಾ ಇಲ್ಲ. ಡೋಂಟ್ ಯು ಥಿಂಕ್ ಯು ಆಲ್ ನೀಡ್ ಟು ವರ್ಕ್ ಆಸ್ ಎ ಟೀಮ್? ನೋಡಿ ನೀವು DHO ನಾಳೆ ರಿವ್ಯೂ ತಗೊಳ್ಳೋಣ DC ಆಫೀಸಲ್ಲಿ. ದೆನ್ ಐ ವಿಲ್ ಸ್ಪೀಕ್ ಅಬೌಟ್ ದಿಸ್. ಪ್ರೀವಿಯಸ್ಲಿ 60 ಡೆಲಿವರೀಸ್ ಆಗ್ತದೆ ಮೆಟರ್ನಲ್ ಡೆತ್ ಆದ್ಮೇಲೆ. ಮೆಟರ್ನಲ್ ಡೆತ್ 23 ಅಲ್ಲಿ ನೀವು ಬನ್ನಿ ಬಳ್ಳಾರಿನಲ್ಲಿ. ಮೆಟರ್ನಲ್ ಡೆತ್ ಆಗ್ಲಿಲ್ವಾ? ಆಮೇಲೆ ನೋಡಿ ಎಷ್ಟೊಂದು ಇಂಪ್ರೂವ್ ಆಗಿದೆ. ಈಗ ಕೇಳಿ ಫಸ್ಟ್ ಎಷ್ಟು ಅಡ್ಮಿಟ್ ಆಗ್ತದೆ, ಅದಕ್ಕಿಂತ ಜಾಸ್ತಿ ಅಡ್ಮಿಟ್ ಆಗ್ತಾ ಇದ್ದಾರೆ. ಟೀಮ್ ವರ್ಕ್. ನಾವು ಒಬ್ಬರನ್ನ ತಪ್ಪು ಅಂತ ಹೇಳೋದಲ್ಲ, ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗ್ತಾ ಇದ್ದಿಲ್ಲ ಅಂತ ನಾನು ಹೇಳೋದು. ಪೇಷಂಟ್ ಡಾಕ್ಟರ್ಗಳಿಲ್ಲ ಅಂತ ಜೀವ ಬಿಡುವಂತ ಸ್ಥಿತಿಯಲ್ಲಿ ನೀವು ಇಷ್ಟೆಲ್ಲ ಡಾಕ್ಟರ್ಸ್ ಇದ್ದು ಇಷ್ಟೊಂದು ಪೇಷಂಟ್ಸ್ ಕಡಿಮೆ ಬರ್ತಾರೆ ಅಂತಂದ್ರೆ ಎಲ್ಲಿ ತಪ್ಪಾಗಿದೆ ಸರಿ ಮಾಡ್ಕೊಳ್ಳಿ. ಸ್ಲಿಪ್ಪರ್ ಬಿಟ್ಟು ಮೇಲ್ಗಡೆ ಸೋರ್ಸ್ ಆಫ್ ವಾಟರ್ ಕ್ವಾಲಿಟಿ ಟೆಸ್ಟ್ ಕಳಿಸ್ತೀರಾ? ಕೊಡಿ. ಆಮೇಲೆ ನೀವು ಎಂಟೈರ್ ಲ್ಯಾಬ್ ನೀವು ಎಲ್ಲಿ ಆಪರೇಷನ್ ಥಿಯೇಟರ್ ಇದೆಯಲ್ಲ, ಲೇಬರ್ ಇದೆಯಲ್ಲ, ಅದನ್ನೆಲ್ಲ ನೀವು ಸ್ವಾಬ್ ಟೆಸ್ಟ್ ಪೇಷಂಟ್ಗೆ ಫಿಕ್ಸಿಂಗ್ ವಾಷಿಂಗ್ ನೋಡಿ. ಫಸ್ಟ್ ನೀವು ಸಸ್ಪೆನ್ಷನ್ ಮಾಡೋ ತಪ್ಪು ಅದನ್ನೇ ಆಲೋಚಿಸ್ತಾರೆ. ಪೇಷಂಟ್ ಮಗು ಇದೆ, ಕ್ಲೀನಾಗಿ ಸ್ಟೆರಿಲೈಸ್ ನೀಟಾಗಿ ಕ್ಲೀನಾಗಿದೆ ನಿಮಗೆ. ಏನು ಎಜುಕೇಟ್ ಮಾಡೋದಿಲ್ಲ ನಮ್ಮ ಬಾಣಂತಿಗೆ ಬಸ್ಸಿಗೆ ಏನೋ ಅವ್ಳಿಗೆ ಏನೋ ಗೊತ್ತಿಲ್ವಲ್ಲ. 700 rupees ಅವಳ ಅಕೌಂಟ್ಗೆ ಹೋಗೋದು ಹೇಳಿದ್ದೀರಾ? ಹೇಳಿದ್ರು ಜೇಸ್ವೈದಿ ಗೊತ್ತು ಮತ್ತು ಹೇಳಿದಿರೋ ಇಲ್ಲ ಹೇಳಿದಾರ ಜೇಸ್ವೈದಿ ಗೊತ್ತು ಹೇಳಿದ್ರು. ನಾ ಫಸ್ಟ್ ಕೇಳಿದಾಗ ಏನೂ ಗೊತ್ತಿಲ್ಲ.